ಕಲಿಯೋ ಕೆಲಸ ನಾವೇನಪ್ಪ ಮಾಡಿದ್ವಿ? ಓ ನಿಂಗೆ ಮಾನ ಮಾಡಿ ಕಲಿಯೋ ಕೆಲಸ ನಾವೇನ್ ಮಾಡಿದೀವಿ? ರುಕೋ ಜರಾ ಸಬರ್ ಕರೋ. ಅಂದರೆ ನನ್ನ ಮುಂದೆನೇ ಇನ್ನೊಂದು ಹುಡುಗಂಗೆ ಕ್ರಶ್ಶು ಲವರು, ನಾನು ಆ ಕಾನ್ಫರೆನ್ಸಲ್ಲಿ ಇದ್ದೀನಿ. ನಾನು ಅಷ್ಟೇ, ನಾನು ಇದೇನಂತ ಇವಳು ಗೊತ್ತಿಲ್ಲ. ಆದರೂ ನಿನ್ನ ಸವಾಸ ಬೇಡ ಅಂತ, ಅವ್ನ ಸವಾಸ ಬಿಟ್ಬಿಡಿದೆ ಅಂತ ಹೇಳಿದ್ದಾಳೆ. ಅದನ್ನು ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ? ಬಂದು ನನ್ನ ತಪ್ಪು ಅಂತ ಏನು ಕೇಳಬೇಕು ಗುರು? ಫಸ್ಟ್ ಅದನ್ನು ಯೋಚನೆ ಮಾಡೋಕೆ ಹೇಳಿ. ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು ಏನು ಅಂದ್ರೆ ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು, ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಅಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ಹಿಂದ್ಗಡೆಯಿಂದ ಹಿಂದೆ ಯಾರೋ ಅದು ಮಾಡ್ತಾ ಇದ್ದಾನೆ, ಏನೇನು ಎಂತ ಅಂತ ಎಲ್ಲರಿಗೂ ಗೊತ್ತು. ಸೊ ನಾನು ಒಂದೇ ಹೇಳೋದು, ಆ ರೆಕಾರ್ಡ್ಗಳನ್ನ ಕಳಿಸ್ಬಿಟ್ಟು ಇದಕ್ಕೆ ನೀವೇನ್ ಅಂತೀರಾ ಅದಂತೀರಾ ಏನು ಅನ್ನಕ್ ಹೋಗಲ್ಲ ನಾನು. ಓಕೆನಾ? ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದ್ರೆ ಇನ್ನೊಂದ್ಸಲ ನಾನ್ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ಯಲ್ಲ. ಒಂದ್ ಹುಡುಗಿ ಬಿಟ್ಲು ಅಂದ್ರೆ ಇಲ್ಲ ಬೇಡ ಅಂತ ಬಿಟ್ಮೇಲೆ ಸುಮ್ನೆ ತೆಪ್ಪಗಿರೋ ಕಲಿ. ಅಚ್ಚಾ ಹೀಗೆ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕ್ರಶು ಗಿಶು ಲವ್ ಗಿವ್ವು ಲವ್ ಗಿವ್ ಮನೆ ಹಾಳಾಗುವಾಗ ಕ್ರಶು ಗಿಶು ಅನ್ಕೊಂಡು ಆಗ ಅವಳು ಇನ್ನೊಂದ್ ಮಾತು ಹೇಳೋಳೆ, ನಾನು ಆದ್ರೆ ಮುತ್ತು ನಗ್ನಿಲ್ಲ, ನನ್ ಮದ್ವೆನೇ ಆಗಲ್ಲ. ಅವ್ನ್ ಬಿಟ್ಟು ಹೋಗ್ಬಿಟ್ರೆ ಅವ್ನ್ ಬಿಟ್ಟು ಹೋದ್ರೆ ನನ್ನ ಲೈಫಲ್ಲಿ ಮದ್ವೆ ಅಂತ ಚಾಪ್ಟರ್ ಇಲ್ಲ. ಬಲ್ಕೋ ಆದ್ರೆ ನನ್ನ ತಾಯಿ ಬದುಕಿ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ನಾನು ಹೆಂಗ್ ಬದುಕಿದ್ದೀನಿ ಹಂಗೆ ಬದುಕ್ತೀನಿ. ನನ್ ಬೇರೆ ಹುಡುಗನ ನೋಡಕ್ ಹೋಗೋದಿಲ್ಲ. ಅವ್ನ್ ಇಲ್ಲ ಅಂದ್ರೆ ನನಗ್ ಬೇಕಾಗಿಲ್ಲ ಮದ್ವೆ ಅಂತ. ಅವ್ನು ಹೇಳಿದ ಲೈಫ್ ಅವಳಿಗೆ ಬೇಡ ಬೇಡ ಅಷ್ಟೇ. ಅವಳು ಕಷ್ಟ ಆಗ್ಲಿ ಅವನೇ. ಯಾರೋ ಕೂಗ್ತವ್ರೆ, ಲೈ ಬರೋ ಹೋಗೋಣ. ಆ ಧ್ವನಿ ಅದ್ರದ್ದೇ, ನಾನೀ ಆಟಕ್ ಬರಲ್ಲಪ್ಪ. ನೋಡಕ್ ದೆವ್ವ ಇದ್ದಂಗ ಅವನೇ, ಆದ್ರೆ ಅವನೇ ಎದುರ್ಕೊಂತಾನೆ. ಡೋಂಟ್ ವರಿ, ಕಷ್ಟದಲ್ಲಿ ಇರೋರ್ಗೆ ಸಹಾಯ ಮಾಡೋದೇ ಈ ಮಹಾರಾಜರ ಧರ್ಮ. ಎದುರ್ಕೋಬೇಡಿ, ಐ ಆಮ್ ಕಮಿಂಗ್. ಹಾರುತ್ತ ದೂರ ದೂರ ನಾ ಹೋಗ